ಅಯ್ಯೋ ಮಗಳೇ, ಇದು ಯಾಕ್ಲೆ ಯಾಕ್ಲೆ ಹಿಂಗ್ ಅಳ್ತಾ ಇದೀಯಾ? ಏನಾಯ್ತ್ಲೆ ನಿನಗೆ? ಹಗಳ ಹೆಂಗ್ ಅಳ್ತಾ ಇದೆಯಲ್ಲೇ ಮಗಳೇ? ಯಾಕಮ್ಮಿ, ಏನಾಯ್ತು? ಏನಾಯ್ತು ಅಂತ ಹೇಳ್ಬಿಟ್ಟು ಇನ್ನೂ ಕೇಳ್ತಿದ್ಯಲ್ಲ. ಹೋಗು, ನೀನು ಏನು ಮಾಡಕ್ಕೆ ಅಂತ ಹೋಗಿದ್ದೆ? ಮಂತಕ್ಕೆ ಹೋಗಿದ್ದಕ್ಕೆ ಅಪ್ಪ ನನ್ನೇನಿಯ ಚುಟ್ಟಿಡ್ಕೊಂಡು ದೆಬ 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 ಅಂತ ಹೊಡೆದ್ಬಿಟ್ಟು, ನೀನು ಮನೆಗಿರೋದ್ರಿಂದ ನಿನ್ನೆಯ ಹಿಂಗೆಲ್ಲ ಆಳದೊಳೆ ಆಗಿರೋದು, ಹಂಗೆ ಹಿಂಗೆ ಈ ಮನೆಗಿರಬೇಡ ತೊಲಗು ಮಾಡು ಅಂತ ಹೇಳ್ಬಿಟ್ಟು ಸರಿ ಯಾಕೆ ಹೊಡೆದ್ಬಿಟ್ಟು ನನ್ನ ಕಳಿಸ್ಬಿಡ್ತು ಕಣಮ್ಮ. ಏನು ಮಾಡಬೇಕು ಅಂತ ನಿನಯ ಗೊತ್ತಾಯ್ತಿಲ್ಲ ಕಣಮ್ಮ ನನಗಂತೂ. ಅದಕ್ಕೇನಿಯ ಅದೇ ತಿನ್ಕೊಂಡು ಮನೆಯಿಂದ ಹೊತ್ಕೊಂಡು ಬಂದೆ. ತಲೆಲ್ಲ ನೋವು ಬಂತು ಕಣಮ್ಮ. ಅಪ್ಪ ಜುಟ್ಟೆಲ್ಲ ಹಿಡ್ಕೊಂಡು ಚೆನ್ನಾಗಿ ಹೊಡಿತು ಕಣಮ್ಮ. ನನಗಂತೂ ಉಳ್ಗಾಲ ಇಲ್ಲಮ್ಮ. ನೀನೇ ಹೇಳ್ತೀಯ ಇದೇ ಆಸ್ತಿಗೆಲ್ಲ ನೀನೇ ವಾರಸದಾರಳು ಅಂತ ಹೇಳ್ಬಿಟ್ಟು ಅಪ್ಪನೂ ಅಜ್ಜಿ ಸೇರ್ಕೊಂಡು ನನಗೇನೇ ನೋವು ಕೇರ್ ಕಳಿಸೋರೆ ಕಣಮ್ಮ. ಅದಕ್ಕೆ ನೀನು ಹೊಂಟೋಗ ನಿಮ್ಮ ಮನೆಗೆ ಅಂತ ಬಂದೆ. ದಾರಿನಾಗ ನೀನು ಸಿಕ್ಕಿದ್ದಕ್ಕೆ ಸರೋಯ್ತು. ಇಲ್ಲ ಅಂದರೆ ನಿನಗೂ ಸರಿಯಾಗಿ ಹೊಡಿಯೋನೇನೋ ನಮ್ಮ ಅಪ್ಪ. ಏನೇ ಹೇಳ್ತಾ ಇದೆಯಾ? ಆ ಮುದುಕಿ ನಿನ್ನೆ ಹೊಡೆಸ್ಬಿಟ್ಲಾ? ಹ್ಞೂ ಕಣಮ್ಮ, ನನಗೆ ನೀನು ಸರಿಯಾಗಿ ಹಿಡ್ಕೊಂಡು ಹೊಡೆಸ್ಬಿಟ್ಲು ಕಣಮ್ಮ. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ಕಣಮ್ಮ ನನಗಂತೂ. ಎಲ್ಲ ಮುದುಕಿ ನಮ್ಮ ಮನೆಗೇನು ಬಂದ್ಲು ಅಂತ ಹೇಳ್ಬಿಟ್ಟು ಆ ಮುದುಕಿಗೂ ನಿಮ್ಮ ಅಪ್ಪಂಗೂ ಇಬ್ರಿಗೂ ಬೆಂಡೆ ಎತ್ತುತ್ತೀನಿರು ಹೋಗ್ಬಿಟ್ಟು. ಏನು ಅನ್ಕೊಬಿಟ್ಟವ್ರೆ? ಅದು ನಿಮ್ಮ ಅಪ್ಪಂಗೆ ಏನೇ ಬಿಟ್ಟು ಕುಳಾಕೊಂಡು ಬಿದ್ದಿದ್ದೀನಿ, ನಿನ್ನೆ ಹೊಡಿತಾವ್ರೆ ಅಂತ ಹೇಳಿದ್ರೆ ಬಾರೆ ನಿನ್ನ ಮುಂದೆ ನೀನು ನಿಮ್ಮ ಅಪ್ಪಂಗೂ ನಿಮ್ಮ ಅಜ್ಜಿಗೂ ಸರಿಯಾಗಿ ಬೆಂಡೆ ಎತ್ತುತ್ತೀನಿ ಬಾರೆ. ಇಲ್ಲಿ ಬೇಡ ಕಣಮ್ಮ, ಏನು ಬೇಡ, ನಾನು ಮನೆಗೆ ಒಯ್ತೀನಿ ಬಿಡು. ನನಗೆ ಯಾರು ಸವಾಸನೂ ಬೇಡ. ನಾನು ಒಯ್ತೀನಿ. ಒದೆ ತಿನ್ಕೊಂಡು ನನ್ನ ಕೈಲಿರೋಕೆ ಆಗಕ್ಕಿಲ್ಲ ಕಣಮ್ಮ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಒದೆ ತಿನ್ಬೇಕು ಅಂತ ಹೇಳ್ಬಿಟ್ಟು ಒದೆ ಯಾರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿವಂತೆ ಬಾ, ಸರಿಯಾಗಿ ತೋರಿಸ್ತೀನಿ ಇಬ್ರಿಗೂ. ಏನು ಬೇಡ ಬಿಡು, ನೀನು ಹೆಂಗನ ಮಾಡ್ಕ. ನಾನಂತೂ ಮುದುಕಿರೋ ಗಂಟನೂ ನಿಮ್ಮ ಮನೆಗೆ ಎಡಗಾಲಿ ಅಜ್ಜಿನೂ ಇಕ್ಕಕ್ಕಿಲ್ಲ. ನನ್ನ ಪಡಗ ನಾನು ಹೊಂಟೈತೀನಿ ಕಣಮ್ಮ. ನಮ್ಮ ಮನೆಗೆ ಏನೇ ಕಷ್ಟನೋ ಸುಖನೋ ಇದ್ದು ಬಿಡ್ತೀನಿ. ನಾನಂತೂ ನಿಮ್ಮ ಮನೆಗೆ ಬರೋಕ್ಕಿಲ್ಲ. ಮುದುಕಿರೋ ಗಂಟನೂ ಎಡಗಾಲಿ ಅಜ್ಜಿನೂ ಇಕ್ಕಕ್ಕಿಲ್ಲ ಕಣಮ್ಮ ಮನೆಗೆ. ನಾನು ಒಯ್ತೀನಿ ಕಣಮ್ಮ, ನನ್ನ ಕೈಲಿರೋಕೆ ಆಯ್ತಿಲ್ಲ, ನಾನು ಒಯ್ತೀನಿ. ಅಯ್ಯೋ 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 ಇವಾಗ ನನ್ನ ಮುದ್ದಿನ ಮಗಳೇ ನೀನಿಯ ಮನೆಗಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಲಲ್ಲ ಈ ಕಾಕಿ ಮುದ್ಕಿ. ನನ್ನ ಗಂಡ ಇಬ್ಬರು ಸೇರ್ಕೊಂಡು ನನ್ನ ಮಗಳು ನೀನಿಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರ. ಅದೇನೋ ಅವ್ರ ಅಪ್ಪನ ಮನೆ ಅಂತ ಅನ್ಕೊಬಿಟ್ಟವ್ರ ಏನು ಮಾಡ್ತೀನಿ ರೀ. ಇವತ್ತು ಗೊತ್ತಿರೋ ಸಿಟ್ಟಿಗೆ ಎಲ್ಲ ಆಳು ಬಿದ್ದು ಹೋದ ನನ್ನ ಮಗ. ನನ್ನ ಮಗಳು ಹೊಡೆಯೋ ಗಂಟ ಸರಿ ಆ ಮುದ್ಕಿ ಮಾತು ಕೇಳ್ಕೊಂಡು ನನ್ನ ಮಗಳನ್ನೇ ಹೊಡಿತಾವನಲ್ಲ, ಮಾಡ್ತೀನಿ ರೀ. ಲೇ ಎಲ್ಲಿದೆಯಲ್ಲ ಬಾರ್ಲ ಈಚೆ ಕಡಿಕೆ. ನನ್ನ ಮಗಳನ್ನೇ ಜುಟ್ಟು ಹಿಡ್ಕೊಂಡ್ಬಿಟ್ಟು ಹೊಡೆದಿದ್ಯಲ್ಲ ನೀನು. ಮೂರು ಬಿಟ್ಟನೆ ಮಾನ ಮರವತಿ ಬಿಟ್ಟನೆ. ಬಾರ್ಲ ಈಚೆ ಕಡಿಕೆ, ನಿಂಗೆ ಸರಿಯಾಗಿ ಸಾಕ್ಸ್ತಿ ಮಾಡ್ತೀನಿ ಬಾರ್ಲ ಮುದ್ಕಿ. ನಾನು ಇಲ್ದಿದ್ದಾಗ ಮನೆಗೆ ಬಂದು ಸೇರ್ಕೊಂಡು ನನ್ನ ಮಗಳನ್ನೇ ಹಿಡ್ಕೊಂಡು ಹೊಡೆಯಂಗೆ ಮಾಡಿದ್ಯಲ್ಲ ನೀನು. ಇನ್ನು ಎಂತ ಬಿಟ್ಟೊಳಿರ್ಬೇಡ, ಬಾರ ಈಚೆ ಕಡಿಕೆ. ಶಾರದಿ ಈಗ ಬಂದೇನೆ ಬಾ. ಏನೇ ಆಳೋದು ಮುದುಕಿ, ನಮ್ಮ ಮನೆಗೆ ಏನಿಯ ಬಂದ್ಬಿಟ್ಟು ನನ್ನ ಮಗಳ ಮೇಲೆ ಏನಿಯ ಕೈ ಮಾಡಿಸ್ಬಿಟ್ಟು ಈ ಮನೆಗೆ ಟಿಕಾಣಿ ಉಡಕ್ಕೆ ಅಂತ ಬಂದ್ಬಿಟ್ಟ. ಇದೇನು ನಿಮ್ಮ ಅಪ್ಪ ಕೊಟ್ಟಿರೋ ಮನೆ ಅಂತ ಅನ್ಕೊಬಿಟ್ಟ, ಇಲ್ಲ ನಿನ್ನ ತಾತ ಕಟ್ಟಿಸ್ಕೊಟ್ಟಿರೋ ಮನೆ ಅಂತ ಅನ್ಕೊಬಿಟ್ಟ. ಇದು ನನ್ನ ಮನೆ, ಜಮೀನು ಆಸ್ತಿ ಗೀಸ್ತಿ ಎಲ್ಲ ನನ್ನ ಹೆಸರ್ನಾಗಿರೋದು. ಅದು ಹೆಂಗೆ ಮುದುಕಿ ಬಂದ್ಬಿಟ್ಟು ನಮ್ಮ ಮನೆಗೆ ಸೇರ್ಕೊಂಡು ನನ್ನ ಮಗಳು ಕಣ್ಣಾಗೆ ಏನಿಯ ನೀರು ಹಾಕಿಸ್ಬಿಟ್ಟು ನನ್ನ ಮಗಳೇನಿ ಹೊತ್ಕೊಂಡು ಹೋಗಂಗೆ ಮಾಡಿದ್ಯಾ ಅಂತ ಹೇಳಿದ್ರೆ ನೀನು ಎಂಥ ಆಳೋದು ಮುದುಕಿರ್ಬೇಡ. ನಡಿಯೇ ಈಚೆ ಕಡಿಕೆ. ವಯಸ್ಸಾಗೈತೆ ಅಂತ ನೋಡೋಕ್ಕಿಲ್ಲ, ಬಾರ್ಸ್ ಹಾಕ್ಬಿಡ್ತೀನಿ ಅಷ್ಟೇನಿಯ. ನಡಿ ಈಚೆ ಕಡೆ. ಲೇ ಶಾರದಿ, ಏನು ಅಂತ ಮಾತಾಡ್ತಿದ್ಯಾ? ನಾಲ್ಕೆ ಮೇಲೆ ನೆಟ್ಟಿಗೆ ಪದಗಳು ಬರಲಿ, ಹೆಂಗೆಂಗೋ ಬಂದ್ಬಿಟ್ರೆ ನಾಲ್ಕೆ ಸೀಳ್ಬಿಡ್ತೀನಿ ಅಷ್ಟೇ. ನೀನಿಯ ಏನೇನು ಕಂಡಿದ್ದೆ ನೀನು? ನಮ್ಮಮ್ಮ ಎತ್ತಿ ಒತ್ತಿ ಸಾಕಿರಂತ ನಮ್ಮ ಅಮ್ಮನೇನಿಯ ಮನೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಿದ್ಯಲ್ವೇನ್ಲೇ? ನಾವು ಯಾಕೆ ಮನೆ ಬಿಟ್ಬಿಟ್ಟು ಹೋಗ್ಬೇಕು? ನಮ್ಮಮ್ಮ ಕಡ್ಲೆ, ನಮ್ಮಮ್ಮ ಇನ್ ಮೇಲೆ ಇದೇ ಮನೆಗೆ ಇರ್ತದೆ. ಇದ್ದೇ ನಿಮ್ಮಪ್ಪ ಸಂಪಾದನೆ ಮಾಡ್ಕೊಟ್ರೆ ಆಸ್ತಿ ಅಂತ ಅನ್ಕೊಬಿಟ್ಟಿಲ್ಲ ಇದನ್ನ. ನನ್ನ ಹೆಸರಿನಾಗಿರೋ ಆಸ್ತಿ ಇದು. ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡ್ರೆ ಆಸ್ತಿ ಕಂಡ್ಲ ನಾನು ಇದನ್ನ. ನಡಿಲ್ಲ. ನಿಮ್ಮ ಅಮ್ಮ ಏನಾದ್ರೆ ಈ ಮನೆಗೆ ಇರ್ತಾರೆ ಅಂತ ಹೇಳಿದ್ರೆ ನೀನು ಈ ಮನೆಗೆ ಇರಬಾರ್ದು ಅಷ್ಟೇನೆ. ಇಷ್ಟು ದಿನ ಈ ಮನೆಗೆ ನಾಯಿ ತರ ದುಡ್ದುಬಿಟ್ಟು ಸತ್ತಿದ್ದೀನಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ನಿಮ್ಮ ಮನೆಯಾಗ ಏನು ಪಾಲೇ ಇಲ್ವಾ? ಎಲ್ಲ ನಿಂದೇನೇನಿಯಾ? ಹ್ಞೂ ಕಣ್ಲ, ಎಲ್ಲ ನಂದೇನೇನಿಯ. ಏನ್ಲ ಮಾಡಂಗಿದ್ಯಾ ನೀನು? ಏನ್ಲ ಮಾಡ್ತೀಯಾ? ಇಷ್ಟು ದಿನ ಮಗಳು ಎಂಟಿ ಅಂತ ಹೇಳ್ಬಿಟ್ಟು ಕಷ್ಟಪಟ್ಬಿಟ್ಟು ನಾನು ನಿಮ್ಮನ್ನ ನೋಡ್ಕೊಂಡಿದ್ದಕ್ಕೆ ಎಂಥ ಗತಿ ಮಾಡಿದ್ಯಾ ನೀನು ಅಂತ ಹೇಳಿದ್ರೆ ಕಿತ್ತೋದು ಮನೆಯಾಳಿ. ಅಯ್ಯೋ ನನಗೆ ಹೊಡಿತೀಯಲ್ಲ ಹಳೆ ಬೇವರ್ಸಿನ ತಗೊಬಂದು. ಅಯ್ಯೋ ನನಗೆ ಹೊಡಿತೇನೆ. ಅಯ್ಯೋ ಮಗನೇ, ಅಯ್ಯೋ ನನ್ನಿಂದ ನೀವಿಬ್ರು ಜಗಳ ಮಾಡೋದು ಬೇಡ ಕಣ್ರಪ್ಪ. ನನ್ನಿಂದ ನೀವೆಲ್ಲ ಹಿಂಗೆ ಕಿತ್ತಾಡೋದು ನೋಡ್ತಾ ಇದ್ರೆ ನಾನು ಯಾಕಾದರೂ ಬಂದು ನಿಮ್ಮ ಮನೆಯಾಗೆ ಅಂತ ಅನ್ನಿಸ್ತೈತೆ ಕಣ್ಲ. ಗಂಡ ಹೆಂಡತಿ ಸಂದಕ್ಕಿರ್ಬೇಕು ಅಂತ ಅಲ್ವೇಲ್ಲ ನಾನು ಇಷ್ಟೆಲ್ಲ ಮಾಡಿದ್ದು. ಬಿಟ್ಬಿಡ್ಲಾ, ನಾನು ಒಯ್ತೀನಿ, ಬಿಟ್ಬಿಡ್ಲಾ. ನೀನು ಹೋಗ್ಬಿಡ್ದಮ್ಮ ಇಲ್ಲಿಂದ. ನೀನು ಇಲ್ಲೇನೇ ಇರ್ಬೇಕು ಅಷ್ಟೇನೇನಿಯ. ನಾನು ಎಲ್ಲಿದ್ರು ನನ್ನ ಜೊತೆನೇ ಇರ್ಬೇಕು ನೀನಂತೂ. ಈ ಮನೆ ಅಳಿಬೇಕಾದ್ರೆ ಮನೆಯಿಂದ ಈಚೆ ಕಡೆಗೆ ಹೋಗ್ಲಿ. ಏನ್ಲ ಬಗೊಳ್ತಿದ್ಯಾ? ತೋರಿಸ್ಬಾರ್ಲಾ ನಿಮ್ಮ ಅಪ್ಪನ ಮನೆ ಏನಾರು ಆಗಿದ್ರೆ ಇದನ್ನ ತೋರಿಸ್ಬಾ. ಯಾರ ಹೆಸರಿನಾಗೈತಿ ಅಂತ ಹೇಳ್ಬಿಟ್ಟು. ನೋಡು, ಇದು ನನ್ನ ಹೆಸರಿನಾಗಿರೋದು ಆಸ್ತಿ ಪಾಸ್ತಿ ಎಲ್ಲನೂ. ನಿನಗಿದ್ರಾಗೆ ಕಿಂಚಿತ್ತೂ ಅಧಿಕಾರ ಇಲ್ಲ, ಏನೂ ಇಲ್ಲ. ಮರುವ ದಿನ ಇಲ್ಲಿಂದ ತೊಲಗುದ್ರೆ ನೀನಿಯ ಸರಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಕೈಯಾಗೆ ಹಂಗೆ ನೀನಿಯ ಕಬ್ಬನ್ನ ಹೆಂಗೆ ಇಕ್ಬಿಟ್ಟು ಹಿಂಡ್ತಾರೋ ಹಂಗೆ ಹಿಂಡು ಬಿಸಾಕ್ಬಿಡ್ತೀನಿ ಇಬ್ರು. ಗೊತ್ತಲ್ಲ ಮೊದಲೇ ನೀನಿಯ ನಾನು ಏನು ಅಂತ ಹೇಳ್ಬಿಟ್ಟು.
ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇಷ್ಟು ದಿನ ಹೆಂಡ್ತಿ ಮಗಳು ಅಂತ ನಾಯಿ ಥರ ಕಷ್ಟಪಟ್ಬಿಟ್ಟು ಇಬ್ಬರನ್ನೂ ನೋಡ್ಕೊಂಡು ಸತ್ತಿದ್ದೀನಿ. ಆದರೆ ನೀನು ನನ್ನೇನೆನಿಯ ಹಾಂ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಂಟಿದ್ಯಾ? ಇಷ್ಟು ದಿನ ನಿಮ್ಮಿಬ್ರನ್ನೂ ನೋಡ್ಕೊಂಡಿದ್ದಕ್ಕೆ ನನಗೆ ಅಂತ ಹೇಳ್ಬಿಟ್ಟು ಈ ಮನೆಯಾಗ ಯಾವ ಅಧಿಕಾರನೂ ಇಲ್ವಾ? ನಮ್ಮ ಅಮ್ಮನ ಕರ್ಕೊಂಬಂದ್ಬಿಟ್ಟು ಸಾಕೊಳ್ಳೋ ಅಧಿಕಾರನೂ ಇಲ್ವಾ ನನಗಂತೂ? ಹಾಂ ಅಂದರೆ ಇಷ್ಟು ದಿನ ನಾನು ಬೆಟ್ಟಕ್ಕೆ ಕೊಲ್ಲೊತ್ತದಂಗೆ ಆಯಿತು ಅಲ್ವಾ? ಇಷ್ಟು ದಿನ ಮಾಡಿದ್ಯಲ್ಲನೂ ನೀರನ್ನ ಹೋಮ ಮಾಡ್ದಂಗೆ ಆಯಿತು ನಿನ್ಗೂ ನನ್ನ ಮಗಳು ಅಂತ ಮಾಡಿದ್ದಕ್ಕೆ. ಏನ್ಲಾ ಶಾನೆ ಮಾತಾಡ್ತಿದ್ಯಾ? ಬಿಟ್ಟಿ ಕೂಳ್ ತಿನ್ಕೊಂಡು ಎಂಟಿ ಮನೆಗೆ ಬಿದ್ದೀರಾ ಅಂತ ನಾಯಿ ನೀನು ನನ್ನ ಹತ್ರ ಬಂದ್ಬಿಟ್ಟ ಹೇಳಕ್ಕೆ. ನನ್ನ ಮಗಳು ಕಣ್ಣೀರು ಹಾಕೊಂಡು ಹೋಗಿದ್ದು ನೋಡಿದ್ರೆ ಕೊಳ್ಳೆಲ್ಲ ಕಿತ್ಕ ಬರಂಗಾಯ್ತೈತೆ ನೋಡು. ನನ್ನ ಮಗಳು ಮಾತ್ರ ನನಗೆ ಮುಖ್ಯ, ನಿಮ್ಗೆ ಯಾರು ಮುಖ್ಯ ಅಲ್ಲ. ನಿನ್ನನ್ನು ಕಟ್ಕೊಂಡು ನಾನು ಬೀದಿಗೆ ಬಂದ್ಬಿಟ್ಟೆ. ನಿನ್ನನ್ನು ಕಟ್ಕೊಂಡಿಲ್ಲ ಅಂದರೆ ನೀನು ನೆಮ್ಮದಿಯಾಗಿರ್ತಾ ಇದ್ದೆ ಅನ್ನಿಸ್ತದೆ. ಕಟ್ಕೊಂಡು ಬೀದಿಗೆ ಬಂದಿರೋದು ಅಲ್ಲದೆ ನೀನು ಏನು ಇದ್ದಾಗ ಅನ್ನಿಸ್ಕೊಂಡು ನನ್ನ ಮಗಳನ್ನ ಬೇರೆ ಹೊಡೆದ್ಬಿಟ್ಟು ಕಳಿಸ್ತೀಯಾ? ಇನ್ನು ಏನಾರ ನಿಂದೆ ನೀ ಮನೆಗೆ ನೀ ಆಗೋಗ್ಬಿಟ್ಟಿದ್ರೆ ನೀನು ಯಾವ ಪಾಟಿ ಮಾಡ್ತಾ ಇದ್ದೋ ಏನೋ ನನಗೆ ಗೊತ್ತು ಬಾ. ಸದ್ಯ ನಿಂದ ಆಗಿರೋದಕ್ಕೆ ಹೆಂಗೋ ನಾನು ಬದುಕೊಂಡೆ. ಹೋಯ್ತಾ ಇರ್ರಿ ಲೇ ಮುದುಕಿ, ಇನ್ನೊಂದು ಕಿತ ಈ ಮನೆ ಕಡೆ ಏನಾರ ತಲೆ ಹಾಕ್ಬಿಟ್ಟೆ ಅಂತ ಹೇಳಿದ್ರೆ ಅಷ್ಟೇ ನೆನೆಯ ಮುಗಿಸ್ಬಿಡ್ತೀನಿ ಕತೆಯ. ಅಯ್ಯೋ ಬ್ಯಾಡ ಕಣ್ರವ ಬ್ಯಾಡ್ರೆ. ಅಯ್ಯೋ ಇಬ್ರು ಸಂದಕ್ಕಿರ್ಲಿ ಮಗ, ನೀನು ಸುಮ್ಕಿರು. ನೀನು ಏನೋ ಹಾಪ್ದಾಗ ನಿನಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಕಣಪ್ಪ. ಯಾವತ್ತಿದ್ರು ಹೆಂಡ್ತಿ ಮಕ್ಳು ನಿನಗೆ ಕಷ್ಟಕ್ಕೆ ಅಂತ ಹೇಳಿದ್ರೆ ಆಗೋದು. ಏನೋ ನೀನು ಸುಮ್ಕಿದ್ಬಿಡು, ನಾನು ಕ್ಷಮೆ ಕೇಳ್ತೀನಿ ಅವಳ ಹತ್ರ. ನಿತ್ಲಾಗ ಬಾಯ್ಲಿ, ನಾನು ಮಾತಾಡ್ತೀನಿ ಶಾರದಿ ಹತ್ರ. ಹಾಂ ನೀವಿಬ್ರು ಸಂದಕ್ಕಿರ್ರಿ. ಅಯ್ಯೋ ಪೊದ್ದಿ ನನ್ನೇನಾರು ನೋಡ್ಕೊಳಕ್ಕಿಲ್ಲ ಅಂತ ಹೇಳ್ತಾಳ. ಯಾವತ್ತೂ ನನ್ನ ಬಿಟ್ಕೊಡಕ್ಕಿಲ್ಲ ಅವಳು. ಅತ್ತೆ 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 ಅಂತ ನೋಡ್ಕೊತಾಯ್ತಾಳೆ. ನಾನಲ್ಲಿ ಖುಷಿಯಾಗಿ ನೆನೆಯ ಇದ್ದೀನಿ. ಹಾಂ ಪೊದ್ದಿ ಜೊತೆಯಾಗಿ ನೆನೆಯ ನೋಡು. ಯಾವುದೋ ಇದಕ್ಕೆ ನಿನ್ನ ಮೇಲೆ ಆಸೆಗೆ ನಾನು ಇಲ್ಲಿಗೆ ಬಂದ್ಬಿಟ್ಟು ಎಂಥ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ನೋಡಪ್ಪ. ಏನೋ ನನ್ನ ಬುದ್ಧಿ ನಿನಗೆ ಸರಿ ಇರಲಿಲ್ಲ, ಬಂದ್ಬಿಟ್ಟು ಇಷ್ಟೆಲ್ಲ ಕೆಟ್ಟದಾಗೋಗ್ಬಿಡ್ತು ಕಣ್ಮಗ. ನೀನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀವಿಬ್ರು ಸಂದಾಗ ಸಂಸಾರ ಮಾಡ್ಕೊಂಡಿರಪ್ಪ. ನಾನು ಹೋಯ್ತೀನಿ. ನನ್ನಿಂದ ಸಂಸಾರ ಕಿತ್ತೋಯ್ತು ಅನ್ನೋ ಕೆಟ್ಟ ಹೆಸರು ಬೇಡ ಕಣಪ್ಪ ನನಗೆ. ಎಲ್ಲರೂ ಕ್ಯಾಕರ್ಸ್ ಮಾಕೋಗಿತಾರೆ. ಹೆಂಗೋ ಚೆನ್ನಾಗಿರೋ ಗಂಡ ಹೆಂಡ್ತಿ ಮಧ್ಯೆ ಹೋಗ್ಬಿಟ್ಟು ಮುದುಕಿ ಉಳಿ ಹಿಂಡ್ಬಿಟ್ಟು ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಬೇಡ ಕಣ್ಮಗ. ನಾನು ಹೋಯ್ತೀನಿ ಕಣ್ಮಗ. ಅಂತಾರೆಲ್ಲ ನೀನು ಮಾಡಿರೋ ಕಂತ್ರಿ ಕೆಲಸನೇ ನೀ ಅದು. ಉಳಿ ಹಿಂಡಕ್ಕೆ ಅಂತ ನೀ ಬಂದಿದ್ಯಾ? ಉಳಿ ಹಿಂಡೋಳೆ. ನೀನು ಸುಮ್ಕಿರಮ್ಮ. ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನೀನು ಬಾಯಿ ಮುಚ್ಕೊಂಡು ಇಲ್ಲೇ ನೀನು ಇರಬೇಕಷ್ಟೇ. ನೀನು ನನಗೆ ಸಿಟ್ಟಿಸ್ಬೇಡ. ನನಗೆ ನೀನೇ ಮುಖ್ಯ. ನಾನು ಯಾರನ್ನು ಬೇಕಾದ್ರೂ ಬಿಟ್ಬಿಡ್ತೀನಿ, ನೀನು ಮಾತ್ರ ಬಿಡೋಕ್ಕಿಲ್ಲ. ಇಷ್ಟು ದಿನ ಆದ್ರೂ ನಂಗೆ ಅರ್ಥ ಆಗಿರಲಿಲ್ಲ. ಈಗ ನನಗೆ ಸಂದಕ್ಕೆ ಅರ್ಥ ಆಗೈತೆ. ಇನ್ನೂ ನಾನು ಅರ್ಥ ಮಾಡ್ಕೊಂಡಿದ್ದಂಗೆ ಹಿಂಗೆ ಇದ್ಬಿಟ್ರೆ ನನ್ನಂತ ದಡ್ ಸಿಕ್ಕಾಮಣಿ ಬೇರೆ ಯಾರನ್ನೂ ಇರೋಕ್ಕಿಲ್ಲ. ನೋಡಮ್ಮ, ನನಗೆ ನೀನು ಮಾತ್ರ ನೀನೇ ಮುಖ್ಯ. ನನಗೆ ಯಾರೂ ಮುಖ್ಯ ಅಂತೂ ಅಲ್ವೇ ಅಲ್ಲ. ನೀನು ಬಿಟ್ರೆ ನನಗೆ ಇನ್ನು ಯಾರು ಬೇಕಾಗೂ ಇಲ್ಲ. ನೀನು ಸಾಕ ಯೋಗ್ಯತೆ ನನಗಿಲ್ಲ ಅಂತ ಅನ್ಕೊಬಿಟ್ಟ ಮಣ್ಣು ಕಲ್ಲು ಒತ್ತಾದ್ರೂ ನಾನು ಜೀವನ ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀನು ಮಾತ್ರ ನಾನು ಬಿಟ್ಕೊಡಕ್ಕಿಲ್ಲ. ಇಷ್ಟು ಬಿಟ್ಕೊಟ್ಟಿರೋದಕ್ಕೆ ದೇವ್ರು ನಂಗೆ ಸರಿಯಾಗಿ ಶಿಕ್ಷೆ ನೀನು ಕೊಟ್ಟವನಿ. ಈ ಮನೆಯಾಳಿಗಳನ್ನ ನಂಬ್ಕೊಂಡಿದ್ದಕ್ಕೆ ಇನ್ನೂ ನೀನು ಬಿಟ್ಕೊಟ್ಬಿಟ್ರೆ ಆ ದೇವ್ರು ನನಗೆ ಕ್ಷಮಿಸಕ್ಕಿಲ್ಲ ಕಣಮ್ಮ. ನಾನಂತೂ ನೀನು ನೋಡ್ಕೊಳ್ಳೋತೀನಿ ನನ್ನ ಕೆಲಸ. ಅಂತ ಗಂಡ್ಸಾಗಿದ್ರೆ ಹೋಗಿ ಎಲ್ಲಾದ್ರೂ ಬ್ಯಾರೆ ಮನೆ ಮಾಡ್ಬಿಟ್ಟು ನಿಮ್ಮ ಅಮ್ಮ ನೋಡ್ಕ. ನಮ್ಮ ಮನೆಗೆ ಬಂದು ಯಾಕೆ ಸಾಯ್ತ್ಯಾ? ನೋಡ್ಕೊತೀನಿ. ನಮ್ಮಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಗೊತ್ತು. ಇವತ್ತು ಮನೆಯಿಂದ ಈಚೆ ಕಡೆ ಕಕ್ಕಿದೆಯಲ್ವಾ, ನಿನಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನೋಡ್ತಾ ಇರು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೀನೇ ನನ್ನ ಕಾಲು ಮುಂದಕ್ಕೆ ಬಂದು ಬೀಳ್ಬೇಕು ಹಂಗೆ ಮಾಡ್ತೀನಿ. ನೋಡ್ತಾ ಇರು. ನನ್ನ ಮೇಲೆ ನೀನು ದುರಂಕಾರ ಮಾಡ್ತೀಯಾ? ನಮ್ಮಮ್ಮನ ನೀನು ಬೇರೆ ಮನೆ ಮಾಡ್ಬಿಟ್ಟು ಇರಿಸ್ಕೊಳಕ್ಕೆ ಆಗಕ್ಕಿಲ್ಲ ಅಂತ ಅನ್ಕೊಂಡಿದ್ಯಾ? ಮಾಡ್ತೀನಿ. ಅಮ್ಮ ನೀನು ಬೇಜಾರು ಮಾಡ್ಕೊಬೇಡ ಕಣಮ್ಮ. ಈ ಮಗು ನೀನು ಸಾಕ ಯೋಗ್ಯತೆ ಇಲ್ವೇನಮ್ಮ? ಇನ್ಮೇಲೆ ಕೂಲಿನಲ್ಲಿ ಮಾಡಿದ್ರು ನೀನು ಸಾಕ ನಾನು ನೋಡ್ಕೊತೀನಿ ಬಾ ಅಮ್ಮ. 10 ಪೈಸೆ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನೀನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣಮ್ಮ. ಲೋ ಮಗನೇ, ಇದೆಲ್ಲ ಜಗಳ ಬೇಕಿತ್ತೆ ನಮ್ಮ ಮಗನೇ ನಿಂಗೆ? ಎಂಥ ಜಗಳ ಮಾಡ್ಕೊಂಬಿಟ್ಟೆ ನೋಡ್ಲಾ ನೀನು. ಸುಮ್ಮನೆ ನೀನಿಯ ಇದೆಲ್ಲ ನಿನಗೆ ಬೇಕಿತ್ತಾ? ಹಾಂ ಗಂಡ ಹೆಂಡತಿ ಸಂಡಕ್ಕಿರ್ಬೇಕು ಅನ್ನೋದೇ ತಾನೇ ತಾಯಿಗೆ ಆಸೆ. ಅಮ್ಮ ನೀನು ಅನ್ಕೊಂಡಿರೋ ಥರ ಇಲ್ಲ. ನಾನು ಅವಳು ಗಂಡ ಹೆಂಡತಿ ಥರ ಯಾವತ್ತೋ ಮುಗಿದೋಯ್ತು ನಮ್ಮಿಬ್ರು ಸಂಬಂಧ. ಯಾವತ್ತಿಂದಲೂ ನಾವಿಬ್ರು ಗಂಡ ಹೆಂಡತಿ ಥರ ಇಲ್ಲ. ನಾನು ಮನೆ ಕೆಲಸದ ಆಳ್ತಾರೆ ನಿನಗೆ ಇದ್ದೀನಿ. ಇಷ್ಟು ದಿನ ಮನೆ ಆಳ್ತಾರ ದುಡ್ಡಿದ್ದೀನಿ. ಆದರೂ ನನಗೆ ಕೂಡ ಬೆಲೆ ನಾಯಿ ಬೆಲೆ ಕೊಡ್ತಾರೆ ನನಗಂತೂ. ಇಂಥ ಬೆಲೆ ನನಗೆ ಬೇಕಾಗಿಲ್ಲ ಕಣಮ್ಮ. ನಾನು ಸಂದಕ್ಕೆ ನೋಡ್ಕೊತೀನಿ. ನಡಿಯಮ್ಮ ಹೋಗೋಣ. ನಂದು ಅಂತ ಸಂಸಾರ ನೀನು ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ. ಇನ್ನು ಮೇಲೆ ನಂದು ಅಂತ ಒಂದು ಸಂಸಾರ ಮಾಡ್ಕೊಂಡು ನಾನು ನೀನು ಸಂದಕ್ಕೆ ನೋಡ್ಕೊತೀನಿ. ಬಾಮ್ಮ ಹೋಗೋಣ. ನಡಿಯಮ್ಮ. ಮಗನೇ, ಈಗ ಎಲ್ಗೆ ಅಂತ ಹೋಗೋದು ಕಣ್ಲ? ಕೈಯಾಗ ನಯಾ ಪೈಸೆ ಕಾಸಿಲ್ಲ ಏನಿಲ್ಲ. ಈಗ ಎಲ್ಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿತ್ತೀಯ ಕಣಲ್ಲ ನೀನು. ಅರ್ಥ ಮಾಡ್ಕೊಳ್ಳಲ್ಲ ನೀನು. ಅಮ್ಮ ಊಟ್ಸಿದ್ದೇವ್ರೇನು ಹುಲ್ಲೇನು ಮೇಯ್ಸಕ್ಕಿಲ್ಲ. ನೋಡಿ ದೇವ್ರು ನಮಗೂ ಎಲ್ಲೋ ಒಂದು ಹತ್ರ ದಾರಿ ಕೊಡ್ತಾನೆ. ನೋಡಿ ಆಮೇಕಿಂದ ನಾವು ಯೋಚನೆ ಮಾಡನಿ. ಮಗ, ನಿನ್ನ ಕಷ್ಟ ಟೈಮಾಗ ನಾನು ಆಗಲಿಲ್ಲ ಅಂದರೆ ನನ್ನ ತಾಯಿನೇ ಅಲ್ಲ ನೋಡ್ಲಾ. ಅದು ಎಂಥ ಕಷ್ಟ ಬಂದ್ರೆ ನಾನು ನಿನ್ನ ಜೊತೆ ಇರ್ತೀನಿ. ಬಾರ್ಲಾ ಬಾ ಹೋಗನ್ ಬಾ. ಬಾಮ್ಮ.